ಇದೊಂದು ಹತ್ತಿಯಷ್ಟೇ ಮೃದುವಾದ ದೋಸೆ. ಇದನ್ನ ಬೆಳಗ್ಗೆ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ಲಘು ಉಪಹಾರ ಬೇಕು ಅನ್ನೋರು ಅತ್ಯಂತ ಸುಲಭವಾಗಿ ಇದನ್ನ ಮಾಡ್ಕೊಳ್ಬಹುದು. ಇದನ್ನ ಮಾಡೋದಿಕ್ಕೆ ಎರಡೇ ಎರಡು ಸಾಮಗ್ರಿ ಸಾಕು. ಅದಲ್ಲದೆ ಅಕ್ಕಿ ಮತ್ತೆ ಬೇಳೆ ಬೇಕಾಗೇ ಇಲ್ಲ. ಯಾರ್ ಬೇಕಿದ್ರು ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ನಾನು ಒಂದು ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿಗೂ ಸಹ ತೆಂಗಿನಕಾಯಿ ಬೇಕಿಲ್ಲ. ತೆಂಗಿನಕಾಯಿ ಹಾಕದೇನೆ ಮಾಡುವಂತ ಚಟ್ನಿ ಇದು. ಇವೆರಡು ಒಂದಕ್ಕೊಂದು ಒಳ್ಳೆ ಜೋಡಿ. ಹಾಗಿದ್ರೆ ಈ ಅತ್ಯಂತ ಮೃದುವಾದ ದೋಸೆನ ತಯಾರು ಮಾಡೋದಕ್ಕೆ ನಾನು ಎರಡು ಸಾಮಗ್ರಿಯನ್ನ ತಗೊಂಡಿದ್ದೀನಿ. ಆ ಎರಡು ಸಾಮಗ್ರಿ ಯಾವುದು ಅಂದ್ರೆ, 1 ಕಪ್ ಚಿರೋಟಿ ರವೆ. ಇದು ಉಪ್ಪಿಟ್ಟು ಮಾಡೋ ರವೆ ಅಲ್ಲ, ಚಿರೋಟಿ ರವೆ. ಅದಕ್ಕಿಂತನೂ ಸಣ್ಣದಾಗಿರುವಂತಹ ಚಿರೋಟಿ ರವೆ. ಅರ್ಧ ಕಪ್ ನಷ್ಟು ಹಸಿ ತೆಂಗಿನ ತುರಿ. ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟೇ, ಈ ದೋಸೆಯನ್ನ ತಯಾರಿಸೋದಿಕ್ಕೆ ಬೇಕಾಗಿರುವಂತದ್ದು. ಈಗ ಈ ಚಿರೋಟಿ ರವೆಯನ್ನ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಈ ಚಿರೋಟಿ ರವೆಗೆ 1 ಬೌಲ್ ಆಗುವಷ್ಟು ಅಥವಾ ರವೆ ಪೂರ್ತಿಯಾಗಿ ಮುಳುಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಆಗಿರೋದ್ರಿಂದ ಇದಕ್ಕೆ 1 ಬೌಲ್ ನಷ್ಟು ನೀರನ್ನ ಮಾತ್ರ ಹಾಕೊಳ್ತಾ ಇದ್ದೀನಿ. ನೀರು ಸಾಕಾಗುತ್ತೆ. ನೀರನ್ನ ಹಾಕಿದ ನಂತರದಲ್ಲಿ ಇದನ್ನ ಒಮ್ಮೆ ಚೆನ್ನಾಗಿ ಬೆರೆಸ್ಬಿಟ್ಟು ಇದನ್ನ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡ್ಬೇಕು. ರವೆಯನ್ನ ಹೀಗೆ ನೆನೆಸ್ಕೊಳ್ಳೋದ್ರಿಂದ ದೋಸೆ ತುಂಬಾನೇ ಮೃದುವಾಗಿ ಬರುತ್ತೆ. 10 ನಿಮಿಷದ ನಂತರ ರವೆ ನೀರನ್ನ ಸಂಪೂರ್ಣವಾಗಿ ಹೀರ್ಕೊಂಡಿದೆ. ಈಗ ಈ ರವೆಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ಹೆಚ್ಚು ರವೆಯನ್ನ ತಗೊಂಡಿದ್ರೆ 2 ಬಾರಿ ರುಬ್ಕೊಳ್ಬೇಕಾಗತ್ತೆ. ಈಗ ಈ ರವೆಯ ಜೊತೆಗೆ ಇಟ್ಕೊಂಡಿದ್ವಲ್ಲ ಕಾಯಿ ತುರಿ, ಅದನ್ನು ಸಹ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ ನಷ್ಟು ನೀರನ್ನ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ನೀರು ಜಾಸ್ತಿ ಏನು ಬೇಕಾಗೋದಿಲ್ಲ. ನೋಡಿ, ನಾನು ಇದನ್ನ ನುಣ್ಣಿಗೆ ರುಬ್ಕೊಂಡಿದ್ದೀನಿ. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನ ತುಂಬಾ ನೀರಾಗಿ ಮಾಡ್ಕೊಳ್ಬಾರ್ದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನ ಬೆರೆಸ್ಬೇಕು. ಒಮ್ಮೆ ಚೆನ್ನಾಗಿ ಬೆರೆಸ್ಕೊಂಡ ನಂತರ ಇದನ್ನ 6ರಿಂದ 8 ಗಂಟೆ ಅಥವಾ ಒಂದು ರಾತ್ರಿ ಫರ್ಮೆಂಟೇಶನ್ ಅಥವಾ ಹುದುಗು ಬರೋದಕ್ಕೆ ಬಿಡಬೇಕು. ದೋಸೆಯನ್ನ ತಯಾರು ಮಾಡೋ ಪೂರ್ವದಲ್ಲಿ ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿಯನ್ನ ಮಾಡೋದಕ್ಕೆ ಅರ್ಧ ಕಪ್ ನಷ್ಟು ಶೇಂಗಾ ಅಥವಾ ಕಡಲೆಕಾಯಿ ಬೀಜವನ್ನ ಒಂದು ಬಾಣ್ಲೆಗೆ ಹಾಕೊಳ್ತಾ ಇದ್ದೀನಿ. ಈಗ ಈ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಸುಮಾರು 5ರಿಂದ 6 ನಿಮಿಷ ಇದನ್ನ ಹುರ್ಕೊಳ್ಬೇಕಾಗತ್ತೆ. ಅದರ ಸಿಪ್ಪೆಯನ್ನ ಸುಲಭವಾಗಿ ಬಿಡಿಸೋದಿಕ್ ಬರೋವರೆಗೂ ಇದನ್ನ ಹುರ್ಕೊಳ್ಬೇಕು. ಈಗ ಕಡಲೆಕಾಯಿ ಬೀಜ ಕೆಂಪಗಾಗಿದೆ. ಇದನ್ನ ಒಂದು ಬಟ್ಲಿಗೆ ತೆಕ್ಕೊಳ್ತಾ ಇದ್ದೀನಿ. ಅದೇ ಬಾಣ್ಲೆಯಲ್ಲಿ 1 ಕಪ್ ನಷ್ಟು ಹುರಿಗಡ್ಲೆಯನ್ನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಬಾಣ್ಲೆ ಬಿಸಿ ಇರೋದ್ರಿಂದ ತುಂಬಾ ಏನು ಹುರಿಬೇಕು ಅಂತ ಇಲ್ಲ. ನೋಡಿ, ಈಗ ಸ್ವಲ್ಪ ಕೆಂಪಗಾಗಿದೆ. ಹುರಿಗಡ್ಲೆ ಅಲ್ಲಲ್ಲಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿರೋದು ಕಾಣಿಸ್ತಿರ್ಬೋದು. ಇಷ್ಟ ಆದ್ರೆ ಸಾಕು. ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಆಗ್ಲೇ ಹುರಿದು ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜದ ಸಿಪ್ಪೆಯನ್ನ ತೆಗೆದು ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ಈಗ 2 ಹಸಿಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ತಗೊಳ್ಬಹುದು. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಸ್ವಲ್ಪ ಅಂದ್ರೆ 1 ಚಮಚದಷ್ಟು ಹುಣಸೆ ರಸವನ್ನ ಹಾಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಕೂಡ ಹಾಕೊಳ್ಬಹುದು. ಈಗ ಇದಕ್ಕೆ ನೀರನ್ನ ಹಾಕಿ ಚಟ್ನಿ ಹದಕ್ಕೆ ರುಬ್ಕೊಳ್ಬೇಕು. ನೋಡಿ, ನಾನು ಈ ರೀತಿಯಲ್ಲಿ ಇದನ್ನ ರುಬ್ಕೊಂಡಿದ್ದೀನಿ. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಚಟ್ನಿ ಯಾವ ಹದದಲ್ಲಿ ಇರ್ಬೇಕು ಅಂತ ನೋಡ್ಕೊಂಡು, ಗಟ್ಟಿ ಚಟ್ನಿ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಬಹುದು. ಇಲ್ಲ ಚಟ್ನಿ ನೀರಾಗಿರ್ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಉಪ್ಪನ್ನು ಸಹ ಹಾಕೊಳ್ಬೇಕಾಗತ್ತೆ. ಈಗ ಈ ಚಟ್ನಿಗೆ ಒಂದು ಒಗ್ಗರಣೆ ಮಾಡೋದಕ್ಕೆ ಒಗ್ಗರಣೆ ಸೌಟಲ್ಲಿ 2 ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು, ಎಣ್ಣೆ ಬಿಸಿಯಾದ ನಂತರದಲ್ಲಿ ಸಾಸಿವೆಯನ್ನ ಹಾಕಿ, ಸಾಸಿವೆ ಸಿಡಿದ ನಂತರ ಅದಕ್ಕೆ ಒಣಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಪರಿಮಳಕ್ಕೋಸ್ಕರ ಒಂದು ಸಣ್ಣ ಚೂರು ಇಂಗನ್ನು ಸಹ ಹಾಕೊಳ್ತಾ ಇದ್ದೀನಿ. ಈ ಒಗ್ಗರಣೆನ ಬಿಸಿ ಇರುವಾಗಲೇ ಚಟ್ನಿ ಮೇಲೆ ಹಾಕಿದ್ರೆ ಘಮ ಘಮ ಅಂತಿರುತ್ತೆ. ಈಗ ಚಟ್ನಿ ಕೂಡ ತಯಾರಾಯ್ತು. ಈ ಚಟ್ನಿ ಈ ದೋಸೆಗೆ ಮಾತ್ರ ಅಲ್ಲ, ಯಾವುದೇ ದೋಸೆ ಅಥವಾ ಇಡ್ಲಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ದೋಸೆ ಹಿಟ್ಟನ್ನ ನೋಡೋಣ. ಈಗ ದೋಸೆ ಹಿಟ್ಟು ಕೂಡ ತುಂಬಾನೇ ಚೆನ್ನಾಗಿ ಹುದುಗ್ ಬಂದಿದೆ. ದೋಸೆ ಹಿಟ್ಟಿನ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿದೆ. ಇದು ಇಷ್ಟೇ ಹುದುಗ್ ಬರೋದು. ಯಾಕಂದ್ರೆ ಈ ಹಿಟ್ಟಿಗೆ ನಾವು ಅಕ್ಕಿ, ಬೇಳೆ, ಮೆಂತ್ಯ ಯಾವುದನ್ನು ಕೂಡ ಹಾಕಿಲ್ಲ. ರುಬ್ಬಿದಾಗ ಸ್ವಲ್ಪ ನೀರಾಗಿದ್ದಂತಹ ಹಿಟ್ಟು ಈಗ ಸ್ವಲ್ಪ ಮಂದವಾಗಿದೆ. ಸೌಟಿನ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿರೋದು ಕಾಣಿಸ್ತಾ ಇರಬಹುದು. ಈಗ ಈ ಹಿಟ್ಟಿನಿಂದ ದೋಸೆಯನ್ನ ತಯಾರು ಮಾಡ್ಕೊಳ್ಳೋಣ.
ಈಗ ದೋಸೆ ತಯಾರು ಮಾಡೋದಂತೂ ಎಲ್ರಿಗೂ ಗೊತ್ತೇ ಇದೆ. ದೋಸೆ ಹೆಂಚಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಂತರದಲ್ಲಿ ದೋಸೆ ಹಿಟ್ಟನ್ನ ಹುಯ್ಯುವಂಥದ್ದು. ದೋಸೆ ದಪ್ಪ ಇರ್ಲಿ, ಸ್ಪಾಂಜ್ ತರ ಇರ್ಲಿ ಅಂದ್ರೆ 2 ಸೌಟ್ನಷ್ಟು ಹಿಟ್ಟನ್ನ ಹಾಕಿ ಅದನ್ನ ಹರಡದೆ ಹಾಗೆ ಬಿಡ್ಬೋದು. ನಾನು ಈ ಗಾತ್ರದ ದೋಸೆಯನ್ನ ತಯಾರು ಮಾಡ್ಕೊಂಡಿದ್ದೀನಿ. ಇದನ್ನ ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನ ಬೇಯೋದಿಕ್ ಬಿಡ್ಬೇಕು. 1 ನಿಮಿಷ ಕಳೆದ ನಂತರ ಮೇಲ್ಗಡೆ ಭಾಗ ತುಂಬಾನೇ ಚೆನ್ನಾಗಿ ಬೆಂದಿದೆ, ಎಲ್ಲೂ ಕೂಡ ಬಿಳಿ ಹಿಟ್ಟು ಕಾಣಿಸ್ತಾ ಇಲ್ಲ. ಅದೇ ರೀತಿ ರಂಧ್ರಗಳು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ತಿರುವು ಹಾಕಿ 1-2 ಸೆಕೆಂಡ್ ಹಾಗೆ ಬಿಡ್ತೀನಿ. ತುಂಬಾ ಹೆಚ್ಚಿಗೆ ಹೊತ್ತು ತಿರುವು ಹಾಕ್ಬೇಕು ಅಂತ ಇಲ್ಲ. ಈಗ ದೋಸೆ 2 ಕಡೆನೂ ತುಂಬಾ ಚೆನ್ನಾಗಿ ಬೆಂದಿದೆ. ಇನ್ನೊಂದು ದೋಸೆಯನ್ನ ತಯಾರಿಸಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಯಾವ್ದನ್ನು ಸಹ ಹಾಕೊಂಡ್ಬೋದು. ತುಪ್ಪ ಹಾಕಿದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ದೋಸೆ, ಇನ್ನೂ ಮೃದುವಾಗುತ್ತೆ. ಬೆಳಗಿನ ತಿಂಡಿಗೆ ಇದನ್ನ ಮಾಡ್ಕೊಳ್ಳೋದಾದ್ರೆ ಹಿಂದಿನ ದಿನ ರಾತ್ರಿ 15 ನಿಮಿಷದಲ್ಲಿ ಈ ಹಿಟ್ಟನ್ನ ತಯಾರು ಮಾಡಿ ಇಟ್ಕೊಳ್ಬಹುದು. ರಾತ್ರಿಯ ಲಘು ಉಪಹಾರಕ್ಕೆ ಮಾಡ್ಕೊಳ್ತೀನಿ ಅಂತ ಆದ್ರೆ ಬೆಳಗ್ಗೆ ಹೊತ್ತು ಇದನ್ನ ತಯಾರಿ ಮಾಡಿ ಇಟ್ಕೊಂಡ್ರೆ ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ. ತುಪ್ಪದ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತಿದೆ. ಚಟ್ನಿ ಕೂಡ ಹದವಾಗಿದೆ. ಇಷ್ಟೊತ್ತು ನೋಡ್ಕೊಂಡ್ರಲ್ಲ, ಈ ಮೃದುವಾದ ದೋಸೆಯನ್ನ ಮನೆಯಲ್ಲೇ ತಯಾರಿಸಿ ನೋಡಿ. ನಿಮ್ಗೂ ಕೂಡ ಇದು ಇಷ್ಟನೇ ಆಗುತ್ತೆ. ಅತ್ಯಂತ ಸುಲಭ ಕೂಡ ಇದು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿ ಸ್ವಾದಿಷ್ಟ ಅಡುಗೆಗಳನ್ನ ನೋಡೋದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.